ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಆಯ್ಕೆಯಾಗಿದ್ದು ಇದೇ ತಿಂಗಳ ಅಂತ್ಯದಲ್ಲಿ ಶುರುವಾಗಲಿರೋ ಶ್ರೀಲಂಕಾ ವಿರುದ್ಧದ ಪ್ರವಾಸದ ಮೂಲಕ ತಮ್ಮ ಹೊಸ ಇನ್ನಿಂಗ್ಸ್ ಅನ್ನು ಶುರು ಮಾಡಲಿದ್ದಾರೆ. ಮುಂಬರುವ ಪಂದ್ಯಗಳಲ್ಲಿ ಭಾರತವನ್ನ ಹೇಗೆ ಮುನ್ನಡೆಸ್ತಾರೆ, ಟೀಂ ಇಂಡಿಯಾ ಆಟಗಾರರ ಸೆಲೆಕ್ಷನ್ನಲ್ಲಿ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಫ್ಯಾನ್ಸ್ಗೆ ಇದ್ದೇ ಇದೆ. ಅದರಲ್ಲೂ ಗೌತಮ್ ಗಂಭೀರ್ ಯಂಗ್ ಪ್ಲೇಯರ್ಸ್ಗೆ ಜಾಸ್ತಿ ಆಪರ್ಚುನಿಟಿ ಕೊಡಬೇಕು ಅಂದಿರೋದ್ರಿಂದ ಸೀನಿಯರ್ಸ್ ಸೈಡ್ಲೈನ್ ಆಗ್ತಾರೋ ಅನ್ನೋ ಪ್ರಶ್ನೆ ಕೂಡ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕಿಂಗ್ ವಿರಾಟ್ ಕೊಹ್ಲಿ ಜೊತೆ ಇದ್ದ ಹಳೆ ವೈಮನಸ್ಸನ್ನ ಮರೆತು ಹೇಗೆ ಟೀಂ ಇಂಡಿಯಾವನ್ನ ಲೀಡ್ ಮಾಡ್ತಾರೆ ಅನ್ನೋದೇ ಈಗ ಇರೋ $1 ಮಿಲಿಯನ್ ಪ್ರಶ್ನೆ. ಇತ್ತೀಚೆಗೆ ವಿರಾಟ್ ಜೊತೆಗಿನ ಮುನಿಸು ಮರೆತಂತೆ ಗಂಭೀರ್ ಕಂಡ್ರೂ ಕೂಡ ಒಳಗೊಳಗೆ ಅಸಮಾಧಾನ ಇರೋದಂತೂ ಸತ್ಯ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಂಭೀರ್ ಕೊಟ್ಟಿರೋ ಅದೊಂದು ಹೇಳಿಕೆ. ಅಷ್ಟಕ್ಕೂ ಗಂಭೀರ್ ವಿರಾಟ್ ಬಗ್ಗೆ ಹೇಳಿದ್ದೇನು? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಒಂಥರ ಕ್ರಿಕೆಟ್ ಲೋಕದ ಬ್ರ್ಯಾಂಡ್ ಇದ್ದಂಗೆ. ಅದು ಆಟನೇ ಇರಲಿ, ಆಟಿಟ್ಯೂಡೇ ಇರಲಿ, ಕಿಂಗ್ ವಿರಾಟ್ ಗ್ರೌಂಡ್ನಲ್ಲಿ ಇದ್ದಷ್ಟು ಹೊತ್ತು ಕೂಡ ಫ್ಯಾನ್ಸ್ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಅದರಲ್ಲೂ IPLನಲ್ಲಿ RCB ಪರ ಕಿಂಗ್ ಅಬ್ಬರ ನೋಡೋದೇ ಚಂದ. ಜಗತ್ತಿನ ಯಾವುದೇ ಪ್ರೀಮಿಯರ್ ಲೀಗ್ನಲ್ಲಿ ಯಾವ ಫ್ರಾಂಚೈಸಿಗೂ ಕೂಡ ಇಲ್ಲದೆ ಇರುವಷ್ಟು ಫ್ಯಾನ್ಸ್ ಈ ತಂಡಕ್ಕಿದ್ದಾರೆ. ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಅದರಲ್ಲೂ IPL ಇತಿಹಾಸದಲ್ಲಿ ಒಂದೇ ಫ್ರಾಂಚೈಸಿ ಪರ ದೀರ್ಘಕಾಲ ಆಡಿದ ಏಕೈಕ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ತಮ್ಮ IPL ಕರಿಯರ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನೊಂದಿಗೆ ಪ್ರಾರಂಭಿಸಿದ್ದು ಇಂದಿಗೂ ಕೂಡ ಇದೇ ತಂಡದ ಪರ ಆಡ್ತಿದ್ದಾರೆ. IPL 2011ರ ಮೆಗಾ ಹರಾಜಿನ ಮೂಲಕ RCB ಉಳಿಸಿಕೊಂಡ ಏಕೈಕ ಆಟಗಾರ ಕೊಹ್ಲಿ ಮಾತ್ರ. ಅಲ್ಲಿಂದ ಸತತವಾಗಿ ಕೊಹ್ಲಿ ಅವರನ್ನ ಉಳಿಸಿಕೊಂಡೇ ಬರಲಾಗ್ತಿದೆ. ಸತತ 17 ಸೀಸನ್ಗಳಿಂದಲೂ ಕೂಡ ಕೊಹ್ಲಿ ಬೆಂಗಳೂರು ತಂಡಕ್ಕಾಗಿಯೇ ಆಡ್ತಿದ್ದಾರೆ. ಬಟ್ ವಿಪರ್ಯಾಸ ಅಂದ್ರೆ RCB ಟೀಮ್ ಒಂದೇ ಒಂದು ಸಲನೂ ಕೂಡ ಚಾಂಪಿಯನ್ ಆಗೋಕ್ಕಾಗಿಲ್ಲ. ಬಟ್ ಕಪ್ ಗೆಲ್ಲದೇ ಇದ್ರೂ ಕೂಡ ಅಭಿಮಾನಿಗಳು ಬೆಂಗಳೂರು ತಂಡವನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ, ಹೃದಯದಲ್ಲಿ ಇಟ್ಟು ಆರಾಧಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸದ್ಯ ಟೀಂ ಇಂಡಿಯಾ ಕೋಚ್ ಆಗಿ ಆಯ್ಕೆಯಾಗಿರುವ ಗೌತಮ್ ಗಂಭೀರ್ ಕೋಚ್ ಅವಧಿ ಮುಂಬರುವ ಶ್ರೀಲಂಕಾ ಪ್ರವಾಸದಿಂದ ಶುರುವಾಗುತ್ತೆ. ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಹಾಗೆ ರೋಹಿತ್ ಶರ್ಮಾ ಆಡೋದಿಲ್ಲ. ಯುವ ಆಟಗಾರರಿಗೆ ಹೆಚ್ಚಿನ ಅವಕಾಶ ಸಿಗೋ ಸಾಧ್ಯತೆ ಇದೆ. ಬಟ್ ಈಗ ವಿರಾಟ್ ಕೊಹ್ಲಿ ಬಗ್ಗೆ ಗೌತಮ್ ಗಂಭೀರ್ ನೀಡಿರೋ ಹೇಳಿಕೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. 2013ರಲ್ಲಿ RCB ನಾಯಕತ್ವ ವಹಿಸಿಕೊಂಡಿದ್ದ ವಿರಾಟ್ ಕೊಹ್ಲಿ 2021ರವರೆಗೆ ನಾಯಕನಾಗಿ ಮುಂದುವರೆದಿದ್ರು. ಆದರೆ ವಿರಾಟ್ ನಾಯಕತ್ವದಲ್ಲಿ RCB ಒಂದೇ ಒಂದು ಸಲ ಮಾತ್ರ ಫೈನಲ್ ಅನ್ನು ಪ್ರವೇಶ ಮಾಡಿತ್ತು. IPL 2016ರ ಫೈನಲ್ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೇವಲ 9 ರನ್ಗಳಿಂದ ಸೋಲು ಕಂಡು ಪ್ರಶಸ್ತಿಯನ್ನು ಕಳ್ಕೊಂಡಿತ್ತು. ಆದರೆ ಬ್ಯಾಟ್ಸ್ಮನ್ ಆಗಿ ಆ ಆವೃತ್ತಿಯಲ್ಲಿ ಅಸಾಮಾನ್ಯ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ 973 ರನ್ಗಳನ್ನು ಕಲೆ ಹಾಕಿದ್ರು. IPL ಇತಿಹಾಸದಲ್ಲೇ ಈವರೆಗೂ ಕೂಡ ಅತಿ ಹೆಚ್ಚು ಸ್ಕೋರ್ ಅಂದ್ರೆ ಇದೇ ಸಂಖ್ಯೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಗ್ಗೆ ಮಾತನಾಡಿದ ಗಂಭೀರ್ 8 ವರ್ಷದ ಕೊಹ್ಲಿ ನಾಯಕತ್ವದಲ್ಲಿ RCB ಒಮ್ಮೆಯೂ ಕೂಡ ಪ್ರಶಸ್ತಿಯನ್ನು ಗೆದ್ದಿಲ್ಲ. ಬೇರೆ ಯಾವ ನಾಯಕನಿಗೆ ಇಷ್ಟು ಸಮಯ ಸಿಕ್ಕಿದೆ ಹೇಳಿ? ನಾಯಕತ್ವ ಬಿಡಿ, ಕನಿಷ್ಠ ಯಾವುದಾದ್ರೂ ಒಬ್ಬ ಆಟಗಾರನಿಗೆ ಪ್ರಶಸ್ತಿ ಗೆಲ್ಲದೆ ಇದ್ರೆ ಇಷ್ಟೊಂದು ಅವಕಾಶ ನೀಡಲಾಗ್ತಾ ಇತ್ತಾ? ಹಾಗಾಗಿ ಈ ವೈಫಲ್ಯಕ್ಕೆ ನಾಯಕನೇ ಹೊಣೆಯಾಗಬೇಕು. ನಾನು 8 ವರ್ಷಗಳ ಈ ಸುದೀರ್ಘ ಸಮಯದ ಬಗ್ಗೆ ಮಾತನಾಡ್ತಿದ್ದೇನೆ ಎಂದಿದ್ರು. ಆ ಬಳಿಕ ಫಾಫ್ ಡು ಪ್ಲೆಸಿಸ್ ನಾಯಕತ್ವದಲ್ಲಿ ಆಡಿದ್ರೂ ಕೂಡ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಗಲಿಲ್ಲ. ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಗೌತಮ್ ಗಂಭೀರ್ ನೇಮಕಗೊಂಡ ಬೆನ್ನಲ್ಲೇ ಕೊಹ್ಲಿ ಬಗ್ಗೆ ಅವರು ನೀಡಿದ್ದ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕೋಚ್ ಗಂಭೀರ್ ಅಡಿಯಲ್ಲಿ ಕೊಹ್ಲಿ ಆಟದಲ್ಲಿ ಉಳಿತಾರಾ, ಇಲ್ಲ ಮಧ್ಯದಲ್ಲಿ ವಿದಾಯ ಹೇಳ್ತಾರಾ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಅಸಲಿಗೆ ಗೌತಮ್ ಗಂಭೀರ್ ಕೂಡ ಉತ್ತಮ ಆಟಗಾರ. ಟೀಂ ಇಂಡಿಯಾ ಪರ ಆಡಿ ಸೈ ಎನಿಸಿಕೊಂಡ ಎಡಗೈ ಬ್ಯಾಟ್ಸ್ಮನ್ ಗಂಭೀರ್ ಕ್ಲಾಸಿಕ್ ಪ್ಲೇಯರ್. ತಮ್ಮ ನೈಜ ಆಟದಿಂದಲೇ ಎಲ್ಲರ ಮನಗೆದ್ದ ಪ್ಲೇಯರ್. ನಿವೃತ್ತಿಯ ಬಳಿಕ ಗೌತಮ್ IPLನ ನೂತನ ತಂಡವಾದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಕೋಚಿಂಗ್ ಮಾಡಿದ್ರು. ಈ ವೇಳೆ LSG ಪ್ಲೇ ಆಫ್ ಪ್ರವೇಶ ಪಡೆದಿತ್ತು. ನಂತರ ಇವರನ್ನ KKR ಫ್ರಾಂಚೈಸಿ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತ್ತು. 2024ರ IPL ಚಾಂಪಿಯನ್ ಆಗಿರುವ ಕೋಲ್ಕತ್ತಾ ತಂಡದ ಹಿಂದೆ ಗೌತಮ್ ಗಂಭೀರ್ ಸ್ಟ್ರಾಟಜಿ ಇತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ. ಗೌತಮ್ ಗಂಭೀರ್ ಅವರ ಬಳಿಯೂ ಕೂಡ ಉತ್ತಮ ಕೋಚಿಂಗ್ ಸ್ಕಿಲ್ಸ್ ಇವೆ. ಬಟ್ ಗಂಭೀರ್ ಮತ್ತು ಕೊಹ್ಲಿ ನಡುವೆ ಹಿಂದಿನಿಂದಲೂ ಕೂಡ ಯಾವುದೂ ಸರಿ ಇಲ್ಲ ಅನ್ನೋದು ಅಷ್ಟೇ ಸತ್ಯ. IPLನಲ್ಲಿ ಎದುರು ಬದರಾಗಿ ಮೈದಾನದಲ್ಲಿ ಏರು ಧ್ವನಿಯಲ್ಲಿ ಬೈದಾಡಿಕೊಂಡಿದ್ದೂ ಇದೆ. ಇದೇ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ಹೇಗೆ ನಡೆದುಕೊಳ್ತಾರೆ ಎಂಬ ಅನುಮಾನ ಕೂಡ ಅಭಿಮಾನಿಗಳಲ್ಲಿದೆ. ಇಬ್ರು ಕೂಡ ಅಗ್ರೆಸಿವ್ ಪ್ಲೇಯರ್ಗಳೇ. ಇಬ್ಬರದು ತಮ್ಮದೇ ಆದ ಹಾವಭಾವ ಇದೆ. ಈ ಇಬ್ಬರು ಸ್ಟಾರ್ಗಳು ಹೇಗೆ ಟೀಂ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇರ್ತಾರೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸುಮಾರು 8 ವರ್ಷಗಳ ಹಿಂದೆ ಇಬ್ರು ಕೂಡ ಒಂದೇ ಡ್ರೆಸ್ಸಿಂಗ್ ರೂಮ್ ಅನ್ನು ಹಂಚಿಕೊಂಡಿದ್ರು. ಆಗ ಇಬ್ರು ಕೂಡ ಟೀಂ ಇಂಡಿಯಾದ ಆಟಗಾರರೇ ಆಗಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಕೊಹ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ನೊಗವನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಮುನ್ನಡೆಸ್ತಾ ಇದ್ರೆ ಗಂಭೀರ್ ಗುರುವಿನ ಸ್ಥಾನವನ್ನು ತುಂಬಲಿದ್ದಾರೆ. ಹಾಗೆ ಈ ಸ್ಟಾರ್ ಆಟಗಾರರು ಇಬ್ಬರು ಕೂಡ ಒಟ್ಟಾಗಿ ಯಾವಾಗ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಪ್ರಶ್ನೆ ಕೂಡ ಎಲ್ಲರ ಬಳಿ ಇದೆ. ಟೀಂ ಇಂಡಿಯಾ ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀಲಂಕಾ ಪ್ರವಾಸವನ್ನು ಬೆಳೆಸಲಿದೆ. ಈ ಸರಣಿಗೆ ಹಿರಿಯ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದೆ. ಹೀಗಾಗಿ ಈ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳೋದಿಲ್ಲ. ವಿರಾಟ್ ಕೊಹ್ಲಿ ಹಾಗೆ ಗೌತಮ್ ಗಂಭೀರ್ ಒಂದೇ ಸೂರಿನಲ್ಲಿ ತವರಿನಲ್ಲಿ ಬಾಂಗ್ಲಾದೇಶದ ವಿರುದ್ಧದ ಸರಣಿಯಿಂದ ಕಾಣಿಸಿಕೊಳ್ಳಲಿದ್ದಾರೆ. ಈ ಸರಣಿ ಸೆಪ್ಟೆಂಬರ್ 19ರಿಂದ ಶುರುವಾಗಲಿದೆ. ಆ ಕ್ಷಣವನ್ನ ನೋಡೋಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ.
ವಿರಾಟ್ ಕೊಹ್ಲಿ ಹೇಳಿ ಕೇಳಿ ಡೋಂಟ್ ಕೇರ್ ಸ್ವಭಾವದ ಆಟಗಾರ. ಈ ಇಬ್ಬರು ಲೆಜೆಂಡ್ಸ್ ಮುಂದಿನ ದಿನಗಳಲ್ಲಿ ಹೇಗೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ದಕ್ಷಿಣ ಆಫ್ರಿಕಾದ ಮಾಜಿ ವೇಗಿ ಡೇಲ್ ಸ್ಟೇನ್ ಅವರು ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಗಂಭೀರ್ ಅಡಿಯಲ್ಲಿ ವಿರಾಟ್ ಕೊಹ್ಲಿ ಹೆಚ್ಚಿನ ಅವಧಿಗೆ ಆಡೋದಿಲ್ಲ ಎಂಬ ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಇವರ ಮಾತು ಸತ್ಯ ಆದ್ರೂ ಆಗಬಹುದು. ನೀವೇ ನೋಡಿ, ಜಗತ್ತಿನ ಕುಬೇರರ ಪೈಕಿ ಒಬ್ಬರಾಗಿರೋ ಅಂಬಾನಿ ತಮ್ಮ ಪುತ್ರನ ಮದುವೆಗೆ ದೇವಲೋಕವನ್ನೇ ಧರೆಗಿಳಿಸಿದಂತೆ ಮದುವೆ ಮಾಡ್ತಿದ್ದಾರೆ. ಕೋಟಿಗಳಿಗಂತೂ ಇಲ್ಲಿ ಲೆಕ್ಕನೇ ಇಲ್ಲ. ವಿಶ್ವಶ್ರೇಷ್ಠ ಗಣ್ಯರೆಲ್ಲ ಹಾಜರಿ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ಸ್ ಕೂಡ ವಿಸಿಟ್ ಹಾಕಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಒಬ್ಬರನ್ನ ಬಿಟ್ಟು. ವಿಶ್ವಕಪ್ ಮುಗಿದ ಬೆನ್ನಲ್ಲೇ ಲಂಡನ್ಗೆ ಹಾರಿರುವ ವಿರಾಟ್ ಕೊಹ್ಲಿ ತಮ್ಮ ಪತ್ನಿ ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಸೊ ವಿರಾಟ್ ಯಾರಿಗೂ ಯಾವುದಕ್ಕೂ ಕೇರ್ ಮಾಡೋ ಸ್ವಭಾವದವರಲ್ಲ. ಹೀಗಾಗಿ ಗಂಭೀರ್ ಅಡಿಯಲ್ಲಿ ಹೇಗೆ ಆಡ್ತಾರೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.